ಇವತ್ತು ಸುಮಾರು 43-44 ಸಬ್ಜೆಕ್ಟ್ಗಳನ್ನು ಚರ್ಚೆ ಮಾಡಿದ್ದೀವಿ. 48 ಸಾರಿ, ನಾನು ಆಮೇಲೆ ಅಡಿಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಟ್ಟಿದ್ದೆ. 48 ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಸುಮಾರು 3,400 ಕೋಟಿ 3,400 ಕೋಟಿ ಈ ಎಲ್ಲ 48 ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ 3,400 ಕೋಟಿ. 3,400 ಕೋಟಿ. ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಬಿ ಜೆ ಪಿಯವರು ಪದೇ ಪದೇ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ. ಅದಕ್ಕೆ ಇದನ್ನು ಒತ್ತಿ 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 ಹೇಳ್ತಾ ಇದ್ದೀನಿ. ನಿಮಗೆ ಮನದಟ್ಟಾದ್ರೆ ಸಾಕು, ಬಿ ಜೆ ಪಿಯವ್ರಿಗೆ ಮನದಟ್ಟಾಗಬೇಕು ಮಾಡಿಕೊಡ್ಬೇಕಾದಂಥ ಅಗತ್ಯ ಇಲ್ಲ. ನಿಮಗೆ ಮನದಟ್ಟಾದರೆ ಸಾಕು. ಸೊ 3,400 ಕೋಟಿ. ಬೆಂಗಳೂರು ಡಿವಿಷನ್ 1ಕ್ಕೆ ಸುಮಾರು 2,050 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೀವಿ. ಬೆಂಗಳೂರು ಡಿವಿಷನ್ 1ಕ್ಕೆ 2,050 ಕೋಟಿ ರೂಪಾಯಿಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಇದು ಎತ್ತಿನಹೊಳೆ ಕೂಡ ಚರ್ಚೆ ಮಾಡಿದ್ದೀವಿ. ನಾವು ಇತ್ತೀಚೆಗೆ ಎತ್ತಿನಹೊಳೆಗೆ ಸಂಬಂಧಪಟ್ಟಂತೆ ಕೆ ಎಚ್ ಮುನಿಯಪ್ಪನವರು, ನಾನು, ಡಿ ಕೆ ಶಿವಕುಮಾರ್ ಅವರು, ಸುಧಾಕರ್ ಅವರು, ಮತ್ತು ಬೈತಿ ಸುರೇಶ್ ಅವರು, ಕೃಷ್ಣ ಬೈರೇಗೌಡರು, ಪರಮೇಶ್ವರ್ ಅವರು, ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ. ಆಮೇಲೆ ರಾಜಣ್ಣ ಇವರೆಲ್ಲ ಮಾತಾಡಿ, ಶಿವಲಿಂಗೇಗೌಡ, ನಾವೆಲ್ಲ ಮಾತಾಡಿದ್ದೀವಿ. ಮಾತಾಡಿ ಸುಮಾರು ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಅಲ್ಲ ಚಿಕ್ಕಬಳ್ಳಾಪುರ ಅಲ್ಲ ಇಂಥದಕ್ಕೆ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ 23,251 ಕೋಟಿ. 23,251 ಕೋಟಿ. ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ 17,147 ಕೋಟಿ. ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇನ್ನು 6,103 ಕೋಟಿ ಖರ್ಚು ಮಾಡಬೇಕು. ನಾನು ಮೊನ್ನೆ ಮೀಟಿಂಗ್ನಲ್ಲಿ ಈಗೊಂದು 2-3 ದಿನಗಳ 4-5 ದಿನ, ಒಂದು ವಾರ ಆಯಿತು ನನಗೆ ಕಾಣಿಸುತ್ತಲ್ಲ, ಒಂದು ವಾರ ಆಗಿದೆ. ಅಲ್ಲಿ ಏನು ತೀರ್ಮಾನ ಮಾಡಿದ್ದೀನಿ ಅಂತಂದರೆ, ಇದು ಮೂಲತಃ ಕುಡಿಯೋ ನೀರಿನ ಪ್ರಾಜೆಕ್ಟ್. ಮೂಲತಃ ಕುಡಿಯೋ ನೀರಿನ ಪ್ರಾಜೆಕ್ಟ್. ಆದರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ 50% ಅಂತೇಳಿ ನಾವು ಮಾಡಿದ್ದೀವಿ. ಅದು ಸೆಕೆಂಡ್ರಿ. ದಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್. ಅದಕ್ಕೆ ನಾನು ಏನು ಹೇಳಿದ್ದೀನಿ, ಈಗ ಒಟ್ಟು ಇವೆಲ್ಲ ಡ್ರಿಂಕಿಂಗ್ ವಾಟರು, ಅರ್ಧ ಕೆರೆ ತುಂಬಿಸೋಕ್ಕೆ ಬೇಕಾಗಿರ್ತಕ್ಕಂಥ ಮೊತ್ತ ನೀರಿನ ಅಗತ್ಯತೆ 24.1 TMC ವಾಟರ್, 24.1 TMC ವಾಟರ್.
ಕುಡಿಯ ನೀರಿಗೆ ಬೇಕಾಗಿರ್ತಕ್ಕಂಥದ್ದು 14 TMC ವಾಟರ್. ಅದಕ್ಕೆ ನಾನು ಏನು ತೀರ್ಮಾನ ಮಾಡಿದ್ದೀವಿ ಇವತ್ತು ಮತ್ತೆ ನಾ ಇಂದಿನ ಸಭೆಯಲ್ಲೂ ಕೂಡ, ಮೊದಲು ಕುಡಿಯ ನೀರಿನ ಪ್ರಾಜೆಕ್ಟನ್ನು ಮುಗಿಸೋಣ. ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸ ಮಾಡೋಣ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ತುಮಕೂರು, ಆಮೇಲೆ ಹಾಸನ, ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನ ಕೊಡ್ತೀವಿ. ಅದೇ ಬೆಂಗಳೂರು ಹೇಳಿದ್ನಲ್ರಿ, ನೀವು ಯಾವ ಕಡೆನ ಜ್ಞಾನ ಇದ್ದೀರ. ಈ ಮುನಿಯಪ್ಪನವ್ರು ಇದಾರಲ್ಲ, 24 hours ಪಾಲಿಟಿಷಿಯನ್ ಮಾಡೋರು, ಏನೇನೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮ ಹತ್ರ ಹೇಳಿದ್ನಲ್ಲ, ಹೇಳಿದ್ದೀನಿ. ಆಯ್ತಲ್ಲ. ಇನ್ನು 2 ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು, ಜಿಲ್ಲೆಗಳು ಮಾಡಿದ್ದೀವಿ, ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ. ಕುಡಿಯ ನೀರಿಗೆ ಯಾವುದೇ ನೀರಿನ ತೊಂದರೆ ಇಲ್ಲ. ಬಹಳ ಜನ ಮಾತಾಡ್ತಾರೆ, ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ, ನೀರೆಲ್ಲಿದೆ ಕೊಡಕ್ಕೆ. ಈಗಾಗಲೇ ಎಡ್ಡೋರ್ಕ್ ಎಲ್ಲ ಮುಗ್ದಿದೆ, 4,202 ಕೋಟಿ ರೂಪಾಯಿಂದು. ಆಮೇಲೆ ಗ್ರಾವಿಟಿ ಮೇನ್ ಕ್ಯಾನಲ್ ಅದು ಕೆಲಸ ಮುಗಿದಿದೆ. 82% ಆಫ್ ದಿ, ಸುಮಾರು 82-85% ಕೆಲಸ ಮುಗಿದಿದೆ. ಅದಕ್ಕೆ 9,807 ಕೋಟಿ ಖರ್ಚಾಗಿದೆ. 9,807 ಕೋಟಿ ಖರ್ಚಾಗಿದೆ. ಆಮೇಲೆ ಫೀಡರ್ಸ್ ಮಧುಗಿರಿ, ಪಾವಗಡ, TG ಎಂತಿದೆ ಇದು, TG ಹಳ್ಳಿ, ರಾಮನಗರ, ಗೌರಿಬಿದನೂರು, ಕೊರಟಗೆರೆ, ಇದು 96% ಕೆಲಸ ಮುಗಿದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.